ಶಂಕಿಸಿ ಪತಿಯಿಂದಲೇ ಪತ್ನಿಯ ಬರ್ಬರ ಕೊಲೆ, ಆರೋಪಿ ಪರಾರಿ, ಪೊಲೀಸರಿಂದ ತಲಾಶ್. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ, 8 ಮಂದಿ ಆರೋಪಿಗಳಿಗೆ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರು. ಕೆಂಪೇಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಕೆರೆ ಕಟ್ಟೆಗಳನ್ನು ಉಳಿಸುತ್ತೇನೆ, ಜನರಿಗೆ ನೀರಿನ ಬವಣೆ ನೀಗುವಂತೆ ಮಾಡುತ್ತೇನೆ, ಸಿಎಂ ಡಿಕೆ ಶಿವಕುಮಾರ್. ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾಜಿ ಶಾಸಕ ಕಾಮ್ರೇಡ್ ಪಾಪಣ್ಣರಿಂದ ವಿಶೇಷ ಕೊಡುಗೆ, ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಪಕ್ಷ ಭೇದವಿಲ್ಲದೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ, ಶಾಸಕ ಮೇಲೂರು ರವಿಕುಮಾರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಹೆಂಡತಿಯ ಶೀಲ ಶಂಕಿಸಿ ಗಂಡನೇ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಮಂಚನಹಳ್ಳಿಯಲ್ಲಿ ನಡೆದಿದೆ. ಮಧ್ಯರಾತ್ರಿ ನಡೆದ ಈ ಘಟನೆ ಬಳಿಕ ಆರೋಪಿ ಗಂಡ ಪರಾರಿಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಗಿಡಗಾನಹಳ್ಳಿ ಗ್ರಾಮದ 32 ವರ್ಷದ ಪವಿತ್ರ ಕೊಲೆಯಾದ ಮಹಿಳೆ. ಪವಿತ್ರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಿದ್ದರು. 2011ರಲ್ಲಿ ವೆಂಕಟೇಶ್ ಮತ್ತು ಪವಿತ್ರ ವಿವಾಹವಾಗಿದ್ದು ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಆರಂಭದಲ್ಲೇನೋ ಸುಖವಾಗಿಯೇ ಸಾಗಿದ್ದ ಸಂಸಾರ ಕಳೆದ 2 ವರ್ಷಗಳಿಂದ ಪತ್ನಿಯ ಶೀಲದ ಬಗ್ಗೆ ಗಂಡ ಅನುಮಾನಗೊಂಡಿದ್ದ. ಕುಟುಂಬದ ಕಲಹ ಹಾಗೂ ಹಣಕಾಸಿನ ಸಮಸ್ಯೆಗಳಿಂದ ಆಗಾಗ ಜಗಳಕ್ಕೆ ಕಾರಣವಾಗಿತ್ತು ಎನ್ನಲಾಗಿದೆ. ವೆಂಕಟೇಶ್ ಮದ್ಯಪಾನ ಮಾಡಿ ಬಂದು ಪತ್ನಿಯೊಂದಿಗೆ ಜಗಳವಾಡುವುದು, ಹಲ್ಲೆ ನಡೆಸುವುದು ಪದೇ ಪದೇ ನಡೆಯುತ್ತಿತ್ತಂತೆ. ಕಳೆದ 6 ತಿಂಗಳ ಹಿಂದೆ ಕೂಡ ಗಂಭೀರವಾಗಿ ಹಲ್ಲೆ ನಡೆಸಿದ್ದ ಹಿನ್ನೆಲೆ ಕುಟುಂಬಸ್ಥರು ರಾಜಿ ಸಂಧಾನ ಮಾಡಿ ದಂಪತಿಯನ್ನು ಮತ್ತೆ ಒಟ್ಟಿಗೆ ಬಾಳುವಂತೆ ಮನವೊಲಿಸಿದ್ದರಂತೆ. ಆದರೆ ಶನಿವಾರ ಮಧ್ಯರಾತ್ರಿ ಅದ್ಯಾವ ವಿಚಾರಕ್ಕೋ ಏನೋ ಕೋಪಗೊಂಡ ವೆಂಕಟೇಶ್ ಪತ್ನಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ಆರೋಪಿಸಲಾಗಿದೆ. ನನ್ನ ತಂಗಿನೇ ಸರ್, ಅಣ್ಣ ನಾನು ನನ್ನ ತಮ್ಮ ನನ್ನ ತಂಗಿ 3 ಜನ ಇದ್ವಿ. 2011ರಲ್ಲಿ ಮದುವೆ ಮಾಡಿಕೊಟ್ಟಿದ್ವಿ. ನಾವು ತುಂಬ ಚೆನ್ನಾಗೇ ಮದುವೆ ಮಾಡಿಕೊಟ್ವಿ ಸರ್. ತಂಗಿ ಚೆನ್ನಾಗಿರ್ಬೇಕು ಅಂತ ಒಂದೇನೋ ಉದ್ದೇಶದಿಂದ ಎಲ್ಲ ಮಾಡಿಕೊಟ್ವಿ. ಯಾವಾಗೂ ಜಗಳ ಏನಕ್ಕೆ ಜಗಳ ಅಂತ ಒಂದ್ಸಲಿ ಕೇಳ್ಕೊಂಬಂದ್ವಿ. ಮನೆ ಯಾರಿಗೂ ಒತ್ತೆ ಇಟ್ಟಿದ್ದಾರೆ. ಒತ್ತೆ ಇಟ್ಟಿರೋದು ಅವ್ರದ್ದೇನೋ ಟಾರ್ಚರ್ ಅಂತೆ, ಬಡ್ಡಿ ಕಟ್ತಾ ಇಲ್ಲ, ಅಗ್ರಿಮೆಂಟ್ ರಿಜಿಸ್ಟರ್ ಥರ ಏನೋ ಮಾಡಿಕೊಟ್ಬಿಟ್ಟಿದ್ದಾರೆ. ಅದೊಂದು ಸಮಸ್ಯೆ ಆಗಿದೆ. ಯಾವಾಗ ದುಡ್ಡಿನ ಕಾಸಿನ ವಿಚಾರಕ್ಕೆ ಜಗಳ ಆಡೋದು, ಕುಡಿದ್ಬಿಟ್ಟು ಬಂದು ಹೆಂಗಂದಂಗೆ ಹೊಡೆಯೋದು. ಒಂದು 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದೆ ಸರ್. ಇನ್ನು ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಮಂಚನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕೊಲೆ ಆರೋಪದಡಿ ಪರಾರಿಯಾಗಿರುವ ವೆಂಕಟೇಶ್ ಬಂಧನಕ್ಕೆ ವಿಶೇಷ ತಂಡವನ್ನು ರಚಿಸಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಪೇಪರ್ ಹಾಕ್ತೀಯನಾ? ಪ್ರಾಣ ಒಂದು ಹೋಗಿರಲಿಲ್ಲ. 6 ತಿಂಗಳಿಂದ ಚೆನ್ನಾಗಿ ಹೊಡೆದಾಕಿ ತಲೆ ಗಿಲೆ ಎಲ್ಲ ಫುಲ್ಲು ಬ್ಲಡ್ ಬಂದಿತ್ತು. ಹೊಡೆದಾಕ್ಬಿಟ್ಟು ಆಚೆ ಹೊಡೋಗ್ಬಿಟ್ಟಿದ್ದಾನೆ ಸರ್. ಯಾರು ಗೊತ್ತಿಲ್ಲ ನನಗೆ. ಯಾರೋ ಅಕ್ಕಪಕ್ಕ ಮನೆಯವ್ರು ನೋಡ್ಕೊಂಡ್ಬಿಟ್ಟು ನಾವೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿದ್ರು. ನಾವು ಬರೋಷ್ಟರಲ್ಲಿ ತುಂಬಾ ಏಟಾಗಿತ್ತು ಸರ್. ಕೈ ಎಲ್ಲನೂ ಹೆಂಗಂದಂಗೆ ಏನರಲ್ಲಿ ಹೊಡೆದಿದ್ನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟಿದ್ದೆ. ಏನೋ ಇರಲಿ, ಗಂಡ ಹೆಂಡತಿ ದೂರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಏನೋ ಮಾಡಿದ್ವಿ.
ಆದರೆ ಲಾಸ್ಟ್ಗೆ ಇವತ್ತು ಪ್ರಾಣನೇ ತಲುಪಿಸೋದು. ಒಬ್ಬೇ ತೆಂಗಿ ತಿನ್ನಬೇಕು ಏನಾದ್ರು ದುಡ್ಡು ಬೇಕು ಅಂತಂದರೆ ಅಲ್ಲಿಂದನೇ ಮನೆಯಿಂದ ನಾವು ಅಪ್ಪ ಅಮ್ಮ ತುಂಬ ನೋಡಿದ್ದಾರೆ ಸರ್. ನಮ್ಮ ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಬಂದು ಓಡ್ ಎಲ್ಲ ಏನು ಬೇಕೋ ಅವ್ರಿಗೆ ಎಲ್ಲ ಥರದ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಸರ್. ಹೆಂಗ ರಾಯಲ್ಲಾಗಿರ್ಬೋದಾಗಿತ್ತು ಸರ್ ಅವನು. ಲಾಸ್ಟಿಗೆ ನನ್ನ ತಂಗಿನ ಒಬ್ಬೇ ಒಬ್ಬ ತಂಗಿನ ಹಾಳು ಮಾಡಾಕ್ಬಿಟ್ಟು 3 ಜನ ಹೆಣ್ಮಕ್ಳು ಸರ್. ಯಾರು ಸರ್ ಅವ್ರು ಹೇಳ್ಬೇಕು? 3 ಜನ ಹೆಣ್ಮಕ್ಳನ್ನ ಬಿಟ್ಟು ಅವರ ಅಟ್ಲೀಸ್ಟ್ ಅವ್ನು ಸತ್ತೋಗಿದ್ರೆ ಅದೊಂಥರ ಸರ್. ಸಾಯಿಸ್ಬಿಟ್ಟು ಹೋಗ್ಬಿಟ್ಟ. ಆ ಹೆಣ್ಮಕ್ಳಿಗೆ ಯಾರು ಸರ್ ಆಗ್ತಾರೆ? 3 ಜನ ಹೆಣ್ಮಕ್ಳು ಸರ್. ಒಟ್ಟಾರೆ ಶೀಲಶಂಕೆ, ಕುಟುಂಬ ಕಲಹ ಮತ್ತು ಹಣಕಾಸಿನ ಸಮಸ್ಯೆಗಳ ನಡುವೆ ನಡೆದಿರುವ ಈ ಕೊಲೆ ಪ್ರಕರಣ 3 ಪುಟ್ಟ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಕತ್ತಲೆಗೆ ನೂಕಿದೆ. ಪರಾರಿಯಾಗಿರುವ ಆರೋಪಿ ಗಂಡನ ಬಂಧನಕ್ಕೆ ಮಂಚೇನಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ನಾಸೀರ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ಬಂಧನದಲ್ಲಿದ್ದ 8 ಮಂದಿ ಆರೋಪಿಗಳಿಗೆ ಚಿಕ್ಕಬಳ್ಳಾಪುರ ಹಿರಿಯ ಸಿವಿಲ್ ಹಾಗೂ ಸಿಜೆಎಂ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಕಾರಿನತ್ತ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ 8 ಮಂದಿಗೆ ಚಿಕ್ಕಬಳ್ಳಾಪುರ ಹಿರಿಯ ಸಿವಿಲ್ ಹಾಗೂ ಸಿಜೆಎಂ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಅಖಿಲ್ ರೆಡ್ಡಿ, ಪ್ರಕಾಶ್, ಜಿಎಚ್ ಕೃಷ್ಣ, ರಾಜೇಶ್, ಚಂದನ್, ಶ್ರೀನಿವಾಸ್, ಮುನೇಗೌಡ ಹಾಗೂ ನವೀನ್ ಅವರಿಗೆ ತಲಾ 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮೇಲೆ ಜಾಮೀನು ನೀಡಲಾಗಿದೆ. ಇನ್ನೊಂದೆಡೆ ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಸುಮಂತ್ ರೆಡ್ಡಿಗೆ ಮಾತ್ರ ಸದ್ಯಕ್ಕೆ ಜಾಮೀನು ದೊರೆತಿಲ್ಲ. ಅವರ ಅರ್ಜಿ ಕುರಿತು ನ್ಯಾಯಾಲಯದ ವಿಚಾರಣೆ ಮುಂದುವರೆದಿದೆ. ಜಾಮೀನು ಆದೇಶದ ಬಳಿಕ ಜಿಲ್ಲಾ ಕಾರಾಗೃಹದಲ್ಲಿದ್ದ 8 ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಜೈಲು ಬಳಿ ಅವರ ಕುಟುಂಬಸ್ಥರು ಹಾಗೂ ಬೆಂಬಲಿಗರು ಆಗಮಿಸಿದ್ದರು. ಕೃಷ್ಣ ಎಲ್ಲಾಯ್ತಾ ನೋಡಿ, ನಗರ ಪೊಲೀಸ್ ಅವರು CR 87/26 ಅಂತೇಳಿ ಕೇಸ್ನ ಪೊಲೀಸ್ ಕರ್ತವ್ಯಕ್ಕೆ ಅರ್ಚನೆಪಡಿಸಿದ್ದಾರೆ ಅಂತೇಳಿ ಕೆಂಪೇಗೌಡರ ಜಯಂತಿ ದಿನ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 9 ಜನರ ರೈತಾಪಿ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದರು. ಅವ್ರಿಗೆ ನ್ಯಾಯಾಲಯಕ್ಕೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇದು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದರು. ನಾವು ವಕೀಲರು, ನಮ್ಮ ಹಿರಿಯ ವಕೀಲರು ಎಲ್ಲ ಸೇರಿಕೊಂಡು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡಿದ್ವಿ. ಈ ದಿನ ನಮ್ಮ ನ್ಯಾಯಾಲಯ ಅವರಿಗೆ ಷರತ್ತುಗಳನ್ನು ವಿಧಿಸಿ ಯಾವುದೇ ಇಂಥ ಕೃತ್ಯಗಳಲ್ಲಿ ತೊಡಗಬಾರ್ದು, ಸಾಕ್ಷಿಗಳಿಗೆ ಯಾವುದೇ ಬೆದರಿಕೆ ಒಡ್ಡಬಾರ್ದು ಮತ್ತು ಪ್ರತಿ ತಿಂಗಳ ಶನಿವಾರದಂದು ತನಿಖೆ ಸಂಪೂರ್ಣಗೊಳ್ಳುವವರೆಗೂ ಬಂದು ಅವರಿಗೆ ಸಹಿ ಆಗಬೇಕು ಅಂತಕ್ಕಂಥ ಷರತ್ತುಗಳನ್ನ ವಿಧಿಸಿ ಇವತ್ತು ಬೇಲ್ನ
ತನ್ನ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿಕೊಟ್ಟಿದೆ. ಅದನ್ನು ನಾವು ಅದನ್ನು ಪಾಲನೆ ಮಾಡಬೇಕಂತ ಕೂಡ ನಾವು ನಮ್ಮ ಕಕ್ಷಿದಾರರಿಗೆ ತಿಳಿಸ್ತೀವಿ. ಎಷ್ಟು ಜನರಿಗೆ ಜಾಮೀನಾಗಿದೆ ಸರ್? 8 ಜನರಿಗೆ ಜಾಮೀನಾಗಿದೆ. ಇನ್ನೊಬ್ರಿಗಿದೆ, ಅವ್ರಿಗೂ ಜಾಮೀನು ಅರ್ಜಿನ ಹಾಕಿದ್ದಾರೆ. ಅದು ಸ್ವಲ್ಪ ಅದಕ್ಕೂ ಆಗ್ತಾಯಿತ್ತು, ಸ್ವಲ್ಪ ತಾಂತ್ರಿಕ ದೋಷಗಳಿಂದ ಆ ಒಂದು ಅರ್ಜಿಯಲ್ಲಿ ಸೇರಿಸಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಅದು ಆಗಿದೆ. ಅದರಿಂದ ಅವ್ರಿಗೂ ಜಾಮೀನು ಆಗಬಹುದು. ತಮ್ಮ ಹೆಸರು ಸರ್? ನನ್ನ ಹೆಸರು ಕೇಶವ್. ಇನ್ನು ಆರೋಪಿಗಳ ಬಿಡುಗಡೆ ವೇಳೆ ಯಾವುದೇ ರೀತಿಯ ಸಂಭ್ರಮಾಚರಣೆ ನಡೆಸದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ವಹಿಸಿದ್ದರು. ಜೈಲು ಸಮೀಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವುದನ್ನು ತಡೆಯಲು ಬೆಂಬಲಿಗರನ್ನು ಸ್ಥಳದಿಂದ ತೆರಳುವಂತೆ ಸೂಚಿಸಲಾಯಿತು. ಕೆಂಪೇಗೌಡ ಜಯಂತಿ ವೇಳೆ ನಡೆದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದ್ದು, ಇತರೆ ಆರೋಪಿಗಳ ವಿರುದ್ಧದ ಕಾನೂನು ಪ್ರಕ್ರಿಯೆಯೂ ಸಹ ಸಾಗುತ್ತಿದೆ. ಘನ CJM ನ್ಯಾಯಾಲಯ ಚಿಕ್ಕಬಳ್ಳಾಪುರ ಈ ಕೋರ್ಟು ಏನು ದಿನಾಂಕ 27ನೇ ತಾರೀಕು ಆಗಿದ್ದಂಥ ಘಟನೆಯ ಸಂಬಂಧ ಇರ್ತಕ್ಕಂಥ 8 ಜನ ಆರೋಪಿಗಳನ್ನು ಕೆಲವು ಷರತ್ತುಬದ್ಧ ಕಂಡೀಷನ್ಗಳೊಂದಿಗೆ ಅವ್ರನ್ನ ಬಿಡುಗಡೆ ಮಾಡಿದೆ. ಹಾಗಾಗಿ ನಾವು ನ್ಯಾಯಾಲಯದ ಆದೇಶಗಳನ್ನು ಆಲ್ರೆಡಿ ಈಗ ಜೈಲಾಧಿಕಾರಿಗಳಿಗೆ ನೀಡಿದ್ದೇವೆ. ಅವರ ಪ್ರೊಸೀಜರನ್ನು ಮುಗಿಸಿ ಇನ್ನೊಂದು 15 ನಿಮಿಷ ಇಲ್ಲ ಅರ್ಧ ಗಂಟೆ ಒಳಗಡೆ ಏನು ಆರೋಪಿಗಳಿದ್ದರು ನ್ಯಾಯಾಂಗ ಬಂಧನದಲ್ಲಿ 8 ದಿನಗಳಿಂದ ಸಹ ಅವ್ರನ್ನ ಈಗ ಬಿಡುಗಡೆ ಮಾಡಿ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ನಾವು ಇದಕ್ಕೆ ಸಹಕರಿಸಿದಂಥ ಎಲ್ಲ ವಕೀಲ ಮಿತ್ರರಿಗೂ ನಾಗರಿಕರಿಗೂ ಸಹ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ 8 ಮಂದಿಗೆ ಷರತ್ತುಬದ್ಧ ಜಾಮೀನು ದೊರೆತಿದ್ದು, ಮತ್ತೊಬ್ಬ ಆರೋಪಿಯ ಜಾಮೀನು ಅರ್ಜಿ ಇನ್ನೂ ಬಾಕಿ ಇದೆ. ಪ್ರಕರಣದ ಮುಂದಿನ ವಿಚಾರಣೆಯತ್ತ ಈಗ ಎಲ್ಲರ ಗಮನ ನೆಟ್ಟಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಕೆಂಪೇಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಕೆರೆ ಕಟ್ಟೆಗಳನ್ನು ಉಳಿಸಿ ನೀರು ಹರಿಸುವ ಕೆಲಸ ಮಾಡಿ ಈ ಭಾಗದ ಜನರಿಗೆ ನೀರಿನ ಬವಣೆ ನೀಗಿಸುವಂತೆ ಮಾಡಲಾಗುತ್ತದೆ ಎಂದು ಸಿಎಂ DK ಶಿವಕುಮಾರ್ ತಿಳಿಸಿದರು. ಮಂಗಳಂ ರಕ್ಕಂತು ಸಬ್ಬದೇ ಸಬ್ಬ ಮಂಗಳಂ ರಕ್ಕಂತು ಸಾಧು ಧಮ್ಮಂ ಸಂಗಂ ಚಬಿಕ್ಕವು ಭಯತ್ವಾಚಂಬಿತತ್ವಂ ಲೋಮಹಂಸೋ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನಗಳ ಕನಸು ಈಗ ನನಸಾಗಿದೆ. ವಿಶ್ವ ಮಾನವ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ BR ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಲೋಕಾರ್ಪಣೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ, ದೇವನಹಳ್ಳಿ ಭಾಗಕ್ಕೆ ಮೆಟ್ರೋ ರೈಲು ಹಾಗೂ ಕೆರೆಗಳಿಗೆ ನೀರು ಹರಿಸುವ ಕೆಲಸ ಮಾಡಲಾಗುತ್ತಿದೆ ಹಾಗೂ ಎತ್ತಿನಹೊಳೆ ನೀರನ್ನ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಭಾಗಗಳಿಗೆ ಹರಿಸುವ ಕೆಲಸ ಮಾಡುತ್ತೇವೆ. ಕೆಂಪೇಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಕೆರೆ ಕಟ್ಟೆಗಳನ್ನ ಉಳಿಸಿ ನೀರು ಹರಿಸುವ ಕೆಲಸ ಮಾಡಿ ಈ ಭಾಗದ ಜನರಿಗೆ ನೀರು ಬವಣೆ ನೀಗಿಸುವಂತೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಪುರಾತತ್ವ ತಾಣ ಇವತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಕೆಲವು ಮನೆಯನ್ನ ಕೊಟ್ಟಿದ್ದಾರೆ. ನಾನು ಆ ಇತಿಹಾಸದ ವಿಚಾರದಲ್ಲಿ ಒಂದು ಅಧ್ಯಾಯ ಸಮಿತಿಯನ್ನು ರಚನೆ ಮಾಡಿ ಏನಾಗಬೇಕು ಅವತ್ತಿನ ಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜಘಟ್ಟದಲ್ಲಿ ಸುಮಾರು 1700 ವರ್ಷಗಳ ಪುರಾತನವಾದಂತಹ ಬೌದ್ಧ ಸಂಸ್ಕೃತಿಯ ಅಮೂಲ್ಯವಾದಂತಹ ಪುರಾತನ ಅವಶೇಷಗಳು ಬೆಳಗ್ಗೆ ಬಂದಿರುವುದು ನಮ್ಮ ಸರ್ಕಾರಕ್ಕೆ ಬಂದಿದೆ. ಇದು ದೊಡ್ಡ ಅಧ್ಯಯನವನ್ನು ನಡೆಸ್ತೇನೆ. ನಾನು ಕೂಡ ಗಯಕ್ಕೆ ಹೋಗಿದ್ದೆ. ಆ ಬಿಹಾರದ ಗಯಕ್ಕೆ ಹೋಗಿ ಅಲ್ಲೂ ಕೂಡ ನಾನು ಆ ಒಂದು ಆಚಾರ ವಿಚಾರವನ್ನು ಗಮನಿಸಿ ಬಂದಿದ್ದೇನೆ. ಈ ದೇಶಕ್ಕೆ ಆವತ್ತಿನ ಕಾಲದಲ್ಲಿ ಕೊಟ್ಟಂತ ಮಾನವೀಯತೆ, ಬುದ್ಧನ ಆಚಾರ ವಿಚಾರ, ಆ ತ್ಯಾಗ ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸ್ಫೂರ್ತಿಯಾಗಿ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ ಕೂಡ ಇದೆ. ಇದನ್ನು ನಾನು ಮುಂದಿನ ದಿನದಲ್ಲಿ ಇದಕ್ಕೆ ನನ್ನದೇ ಆದಂತಹ ಒಂದು ನಮ್ಮ ಅಧಿಕಾರಿಗಳ ತಂಡಗಳನ್ನು ರಚಿಸಿ ಬೌದ್ಧ ಏನು ಒಂದು ಸಂಸ್ಕೃತಿ ಈ ಭಾಗದಲ್ಲಿತ್ತು ಆ ಪರಂಪರೆಯನ್ನು ಉಳಿಸುವಂತ ಕೆಲಸ ಕೂಡ ಮಾಡ್ತೇವೆ. ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ
ಎಲ್ಲ ಉಚಿತವಾಗಿ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾನು ಘೋಷಣೆ ಕೂಡ ನಾನು ಮಾಡಿದ್ದೇನೆ. ಇನ್ನು ಅನೇಕ ಕಾರ್ಯಕ್ರಮಗಳ ಯುವಕರ ಶಕ್ತಿ, ರಾಹುಲ್ ಗಾಂಧಿ ಅವರ ಚಿಂತನೆ ಇಡೀ ಭಾರತವನ್ನು ಒಗ್ಗಟ್ಟಾಗಿ ಇರಬೇಕು ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಏನು ಅವರು ಹೆಜ್ಜೆಯನ್ನು ಹಾಕಿದ್ರು, ಆ ಭಾರತವನ್ನು ಒಗ್ಗಟ್ಟಾಗಿರಬೇಕು ಅಂತೇಳಿ ಅದಕ್ಕೆ ಯುವಕರಿಗೆಲ್ಲ ಸಂವಿಧಾನ ರಕ್ಷಣೆ ಮಾಡಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು, ಯುವಕರು ಸಂಘಟನೆ ಆಗಬೇಕು, ಭಾರತವನ್ನು ಉಳಿಸಬೇಕು. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ದೇವರ ಹೆಸರಿನಲ್ಲಿ ಹಣ ಲೂಟಿ ಮಾಡುತ್ತಿದ್ದಾರೆ, ಧರ್ಮದ ಹೆಸರಿನಲ್ಲಿ ಸಂಪತ್ತು ನುಂಗುತ್ತಿದ್ದಾರೆ, ಲಕ್ಷಾಂತರ ಕೋಟಿ ಅವ್ಯವಹಾರ ನಡೆದಿದೆ ಮತ್ತು ಓಟ್ ಚೋರಿ ಮಾಡಿ ಗೆಲುವು ಸಾಧಿಸಿ ಯಾರ ಮೇಲೆ ಬೇಕಾದರೂ ಸಿಬಿಐ ಇನ್ನೂ ಹಲವು ಇಲಾಖೆಗಳ ಮೂಲಕ ಸವಾರಿ ಮಾಡಿಸುವ ಕೆಲಸ ಮಾಡಿಸುತ್ತಿದ್ದಾರೆ. ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡದಿದ್ರೆ, ಸಮಾನತೆ ನೀಡದಿದ್ರೆ ದಲಿತರಿಗೆ ರಾಜಕೀಯ ಭವಿಷ್ಯವಿರುತ್ತಿರಲಿಲ್ಲ. ನಮಗೆ ಇಷ್ಟೆಲ್ಲಾ ಸೌಲಭ್ಯ ನೀಡಿರುವ ಅಂಬೇಡ್ಕರ್ ಅವರನ್ನ ಮರೆತೇ ಬಿಡುತ್ತೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಜೈ ಭೀಮ್ ಎಂಬ ಸ್ಲೋಗನ್ ಇಟ್ಟಿದ್ದೆವು. ದೇಶದ ಸಂವಿಧಾನದ ರಕ್ಷಣೆ ಮಾಡಲು ಎಲ್ಲಾ ಸಮುದಾಯ ಒಟ್ಟಾಗಿ ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ದೊಡ್ಡ ಸಮಾಜ, RSS ನವರು, ಬಿಜೆಪಿದವರು, ಅವರೇ ಅಲ್ಲೆಲ್ಲ ಅವರ ಪರವಾಗಿರ್ತಕ್ಕಂಥ ಜನನೇ ಲೂಟಿ ಮಾಡ್ತಾರೆ. ಈಗ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿಯಾಗಿದೆ ಅಂತ. ಮೊನ್ನೆ ಉತ್ತರ ಪ್ರದೇಶದವರು ಹೇಳ್ತಾ ಇದ್ರು, ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರ, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಚಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವರು ಊರು ತಿರುಗಿ ಪ್ರಚಾರ ಮಾಡ್ತಾರೆ. ಧರ್ಮದ ಹೆಸರಿನ ಮೇಲೆ, ರಾಮನ ಹೆಸರಿನ ಮೇಲೆ ಪ್ರಚಾರ ಮಾಡತಕ್ಕಂಥವರು ಲೂಟಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಶಾಸಕರಾದ ಶರತ್ ಬಚ್ಚೇಗೌಡ, ಶ್ರೀನಿವಾಸ್, ಶಿವಣ್ಣ, ಎಂಎಲ್ಸಿ ರವಿ, ಬಂಥೇಜಿ, ಜಿಲ್ಲಾಧಿಕಾರಿ ಅನುರಾಧ, ಸಿಇಒ ವಾಸಂತಿ ಅಮರ್ ಇನ್ನೂ ಹಲವರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ವಿಶೇಷ ಕೊಡುಗೆ ನೀಡಿದ ಮಾಜಿ ಶಾಸಕ ಕಾಮ್ರೇಡ್ ಜಿ ಪಾಪಣ್ಣ ಮತ್ತು ಮಹನೀಯರ ಜೀವನ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಂಡು ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಜನಾಂಗದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದೇನೆಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಮಾಜಿ ಶಾಸಕರು ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಕಾಮ್ರೇಡ್ ಜಿ ಪಾಪಣ್ಣನವರ ಸ್ಮಾರಕ ಭವನ ಉದ್ಘಾಟನಾ ಸಮಾರಂಭ ಮತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಮಳ್ಳೂರು ಗ್ರಾಮದಲ್ಲಿ ಕಾಮ್ರೇಡ್ ಜಿ ಪಾಪಣ್ಣನವರ ಸ್ಮರಣಾರ್ಥ ಉದ್ಯಾನವನ ನಿರ್ಮಾಣ ಮಾಡಲು ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಅಗತ್ಯ ಅನುದಾನವನ್ನು ಸಹ ಒದಗಿಸಿ ಮಾದರಿ ಉದ್ಯಾನವನವನ್ನು ನಿರ್ಮಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಈ ಕ್ಷೇತ್ರದಲ್ಲಿ 1952 ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲನೇದಾಗಿ ಅವರು ಶಾಸಕರಾಗಿ 1952 ತನಕ ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಜನಗಳ ಪರವಾಗಿ ಕೆಲಸ ಮಾಡಿರೋಂಥದ್ದನ್ನ ನಮ್ಮ ವೆಂಕಟೇಶಣ್ಣವರು ಈ ವೇದಿಕೆಯಲ್ಲಿ ಹೇಳಿ, ಇವತ್ತು ನಾನು ಸಹ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 8ನೇ ಶಾಸಕನಾಗಿ ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರೆಲ್ಲರೂ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಏನಿವತ್ತು ನಾವು ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಇವತ್ತು ಈ ಮಹನೀಯರ ಒಂದು ಆದರ್ಶಗಳನ್ನು ಅಳವಡಿಸ್ಕೊಂಡು ಇವತ್ತು ಮುಂದೆ ರಾಜಕಾರಣಿಗಳಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅದು ಶಾಶ್ವತವಾಗಿ ಉಳಿಬೇಕು ಅನ್ನೋ ಒಂದು ಗಮನದಲ್ಲಿಟ್ಕೊಂಡು ಇವತ್ತು ನಾನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ಎಲ್ಲ ಸಮುದಾಯಗಳನ್ನ ಇವತ್ತು ಗಮನದಲ್ಲಿಟ್ಕೊಂಡು ಇವತ್ತು ನಾವು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇವತ್ತು ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ 56,000 ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಬದುಕಬೇಕನ್ನೋ ಒಂದು ಸಂಕಲ್ಪವನ್ನು ಮಾಡಿ ನಾವು ಆಡಳಿತವನ್ನು ಮಾಡ್ತಾಯಿದ್ದೀವಿ. ಇವತ್ತು ಏನು ನಮ್ಮ ಮಳ್ಳೂರು ಗ್ರಾಮದಲ್ಲಿ ಇವತ್ತು ಮಾನ್ಯ ಜಿ ಪಾಪಣ್ಣನವರ ಈ ಒಂದು ಭವನ ಕಟ್ಟಬೇಕಂತೇಳಿ ಅವರ ಕಟ್ಟ ಅಭಿಮಾನಿಗಳು ಸುಮಾರು ಬಾರಿ ಎಲ್ಲರ ಹತ್ರ ಹೋಗಿ ಒಂದು ದೇಣಿಗೆಯನ್ನು ಪಡೆದು ಇವತ್ತು ಅವರು ಈ ಒಂದು ಆಹಾರ ಸಚಿವ ಡಾಕ್ಟರ್ ಕೆಎಚ್ ಮುನಿಯಪ್ಪ, ರಾಜೀವ್ ಗೌಡ ಅವರು ಬಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲ್ ಗೌಡ್ರು, ಕಾಮ್ರೇಡ್ ನಾಗರಾಜ್, ಸಿಎನ್ ಪಿಳ್ಳ ವೆಂಕಟಸ್ವಾಮಪ್ಪ, ಕಾಮ್ರೇಡ್ ಲಕ್ಷ್ಮಯ್ಯ, ಸಿಪಿಎಂನ ಹಿರಿಯ ಮುಖಂಡರಾದ ಕೆಎಂ ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು.
ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದು ಮಾನವೀಯತೆಗೆ ಬದ್ಧರಾಗುವುದು ಸುಲಭವಲ್ಲ. ಕ್ರೀಡಾ ಚಟುವಟಿಕೆಗಳು ಇಂಥ ಬದುಕಿಗೆ ನಮ್ಮನ್ನ ಸಜ್ಜುಗೊಳಿಸುತ್ತವೆ. ಕ್ರೀಡೆಯು ಆತ್ಮಾವಲೋಕನದ ಮೂಲಕ ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳಲು, ಸ್ಥಿತಪ್ರಜ್ಞತೆ ಸಾಧಿಸಲು ಸಹಾಯ ಮಾಡುತ್ತವೆ ಎಂದು ಒಂದು ಜಗತ್ತು ಒಂದು ಕುಟುಂಬ ಮಾನವೀಯ ಸೇವಾ ಅಭಿಯಾನದ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ನಡೆದ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದಲ್ಲಿ ಒಂದು ಜಗತ್ತು ಒಂದು ಕುಟುಂಬ ಮಾನವೀಯ ಸೇವಾ ಅಭಿಯಾನದ ಸಂಸ್ಥಾಪಕ ಸದ್ಗುರು ಶ್ರೀ ಮಧುಸೂದನ ಸಾಯಿ ಆಶೀರ್ವಚನ ನೀಡಿದರು. ವಿಶ್ವ ಮಾನವರಾಗಲು ಸತತ ಪ್ರಯತ್ನ ಅಗತ್ಯ. ಸತ್ಯಸಾಯಿ ಗ್ರಾಮವು ಇಡೀ ಜಗತ್ತಿಗೆ ಮಾನವೀಯತೆ ಕಲಿಸುವ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದು ಹರ್ಷಿಸಿದರು. 1976ರಲ್ಲಿ ಭಗವಾನ್ ಸತ್ಯಸಾಯಿ ಬಾಬಾ ಈ ಕ್ಷೇತ್ರಕ್ಕೆ ಸತ್ಯಸಾಯಿ ಗ್ರಾಮ ಎಂದು ನಾಮಕರಣ ಮಾಡಿದರು. ಅಳಿಕೆ ಎನ್ನುವ ಹಳ್ಳಿಯಲ್ಲಿದ್ದು ಲೋಕ ಕಲ್ಯಾಣದ ಕನಸು ಕಂಡ ಮಡಿಯಾಳ ನಾರಾಯಣ ಭಟ್ ಅವರ ಹೆಜ್ಜೆಗಳಲ್ಲಿ ನಡೆಯಲು ಬದ್ಧತೆ ಬಹಳ ಮುಖ್ಯ. ಈ ಕ್ರೀಡಾ ಉತ್ಸವದ ಮೂಲಕ ನಾವು ಶಕ್ತಿ ಪ್ರದರ್ಶನ ಮಾಡ್ತಿಲ್ಲ, ನಮ್ಮ ಬದ್ಧತೆಯನ್ನ ತೋರುತ್ತಿದ್ದೇವೆ ಎಂದು ವಿಶ್ಲೇಷಿಸಿದರು. On this special occasion of the Golden Jubilee celebrations of Satya Sai Grama, and this sports and cultural meet is just one way of conveying our collective strength, the commitment that we all march together in this mission of love and service to whole humanity. Bhagavan used to say, Yatna Prayatnamu, Manava Dharmamu, Jayapu Jayamalu, Daivadhinamu. All that is given to us is to put efforts, Yatna Prayatna. And Jaya Apajaya, victory or losses are under the divine. May you learn from this sports and cultural meet. May you grow in your character and personality. May Satya Sai Grama become the glorious heaven of refuge for everybody, for all humanity to learn and evolve into divine being. Maneuvering a motorcycle and more confident. He accelerates, crosses around. These leaders. Look at them arrange themselves in blended true wisdom. Is having this street, Satya Sai Grama, commemorating 50 glorious years. If Sai is we will rotate the center stage. We begin with the hero. The one that not merely for the man. For strength and majestic grace, talent was too great. No mountain too high, and no leading the way is a fearless hunter, Johnny Kosh. Without ದೆಹಲಿಯಲ್ಲಿರುವ ಕರ್ನಾಟಕ ಸರ್ಕಾರದ ಪ್ರತಿನಿಧಿ ಟಿಬಿ ಜಯಚಂದ್ರ ಮಾತನಾಡಿ, ಸತ್ಯಸಾಯಿ ಗ್ರಾಮವು ಬೆಳೆಯುತ್ತಿರುವ ರೀತಿ, ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಮಾಡುತ್ತಿರುವ ಕೆಲಸ ಪವಾಡದಂತೆ ಭಾಸವಾಗ್ತಿದೆ. ಈ ದೇಶದ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ಇದು ಮಾದರಿ. ಈ ಸಂಸ್ಥೆಯ ಶಿಸ್ತನ್ನು ನಮ್ಮ ಸರ್ಕಾರ, ಅಧಿಕಾರಿಗಳು ಗಮನಿಸಬೇಕು. ಈ ದೇಶಕ್ಕೆ ಹೊಸ ದಿಕ್ಕು ಕೊಡುವ ಈ ಪ್ರಯತ್ನವನ್ನು ಇಡೀ ದೇಶ ಅನುಸರಿಸಬೇಕೆಂದು ಕರೆ ನೀಡಿದರು. ಬಹುಶಃ ಕಾರ್ಯಕ್ರಮ ಪ್ರಾರಂಭ ಆದಾಗಲಿಂದ ನಮ್ಮನ್ನ ನಾವೇ ಮರೆತಿದ್ವಿ. ಇಲ್ಲಿನ ಶಿಸ್ತು, ಕ್ರೀಡೆಗೆ ಇರತಕ್ಕಂಥ ಮಹತ್ವ ಏನು ಅಂತಕ್ಕಂಥದನ್ನ ಈ ಕಾರ್ಯಕ್ರಮದವರು ವೀಕ್ಷಿಸ್ತಕ್ಕಂಥವರೆಲ್ಲ. ಈ ಕಾರ್ಯಕ್ರಮ, ಈ ವಿಧಿವಿಧಾನ ಏನಿದೆ, ಈ ದೇಶದ ಮತ್ತು ಎಲ್ಲ ಸಂಸ್ಥೆಗಳು ಕೂಡ ಈ ರೀತಿಯಾದಂತಹ ವಾತಾವರಣ ಆಗಬೇಕು. ಆದರೆ ಬಹುಶಃ ಅದಕ್ಕಿಂತ ಸಂತೋಷ ಪಡತಕ್ಕಂಥ ಬೇರೆ ಸಂದರ್ಭ ಇಲ್ಲ. ಮಾಜಿ ಕ್ರಿಕೆಟಿಗ ಹಾಗೂ ಕ್ರಿಕೆಟ್ ತರಬೇತುದಾರ ಜಿಆರ್ ವಿಶ್ವನಾಥ್ ಮಾತನಾಡಿ, ಜನರು ಕ್ರೀಡೆಯ ಬಗ್ಗೆ ಮಾತನಾಡುವಾಗ ದಾಖಲೆಗಳ ಬಗ್ಗೆ, ಅಂಕಿ ಅಂಶಗಳ ಬಗ್ಗೆ, ಗೆದ್ದ ಪಂದ್ಯಗಳ ಬಗ್ಗೆ ಮಾತನಾಡುತ್ತಾರೆ. ಆದರೆ ಕ್ರೀಡಾ ಸಾಧಕರು ಸಾರ್ಥಕ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಒತ್ತಡದಲ್ಲಿ ಒಬ್ಬ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಎನ್ನುವುದು ಬಹಳ ಮುಖ್ಯ. ಸೋಲು ನಮಗೆ ಬದುಕು ಕಲಿಸುತ್ತದೆ, ಪುಟಿದೇಳುವ ಛಲ ರೂಢಿಸುತ್ತದೆ ಎಂದು ವಿಶ್ಲೇಷಿಸಿದರು. Earlier, I had the opportunity to watch the march past, and I must say I was truly impressed. How happy I am to see the progress here, especially with the Cricket Academy and this beautiful stadium. Over time, I have seen how much
this place has developed, and I must say it's wonderful to see. Compete well, play hard, give your best, but while doing that, pay attention to how you carry yourself. I am also very happy to see institutions like this giving equal importance to excellence and values. When skill and talent is guided by values, sport becomes something far more greater. ಕ್ರಿಕೆಟ್ ದಂತಕಥೆಯಾದ ಮತ್ತು ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನ ಟ್ರಸ್ಟಿ ಸುನೀಲ್ ಗವಾಸ್ಕರ್ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದರು. ಕ್ರೀಡೆಯು ಸೋಲನ್ನ ಹೇಗೆ ಜೀರ್ಣಿಸಿಕೊಳ್ಳಬೇಕು, ಇನ್ನೊಬ್ಬರಿಂದ ಏನು ಪಾಠ ಕಲಿಯಬೇಕು ಎನ್ನುವುದನ್ನು ತಿಳಿಸುತ್ತದೆ. ಜೀವನದಲ್ಲಿಯೂ ಪ್ರತಿ ಸಲ ನಾವು ಗೆಲ್ಲುವುದಿಲ್ಲ. ಗೆದ್ದಾಗ ನಾವು ವಿನಯದಿಂದ ವರ್ತಿಸಬೇಕು. ಕೆಲವು ಸಲ ನಮ್ಮ ಎದುರಾಳಿಗಳು ಚೆನ್ನಾಗಿ ಆಡುತ್ತಾರೆ ಎನ್ನುವುದನ್ನು ಒಪ್ಪಿಸಿಕೊಳ್ಳುವ ಮನೋಭಾವ ಕಲಿಸುತ್ತದೆ ಎಂದು ಕಿವಿ ಮಾತು ಹೇಳಿದರು. ಇನ್ನು ವಿದ್ಯಾರ್ಥಿಗಳ ವಿವಿಧ ಸಾಹಸ ಪ್ರದರ್ಶನಗಳು ಪ್ರತಿಯೊಬ್ಬರನ್ನ ರೋಮಾಂಚನಗೊಳಿಸಿತು. ಜಿಲ್ಲಾಧಿಕಾರಿ ಜಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಿಎನ್ ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ
ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್, ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ತಂದೆ ಪಿಎನ್ ಕೇಶವರೆಡ್ಡಿ ವಿರುದ್ಧ ಬಲಿಜ ಸಮುದಾಯದ ಮುಖಂಡರು ಎಸ್ಪಿಗೆ ದೂರು ನೀಡಿರುವ ಬೆನ್ನಲ್ಲೇ ಈ ಕುರಿತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯದಲ್ಲಿ ಜಾತಿಯನ್ನು ರಕ್ಷಣಾ ಕವಚವನ್ನಾಗಿ ಬಳಸುವುದು ಸರಿಯಲ್ಲ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೆಂಪೇಗೌಡ ಜಯಂತಿ ವೇಳೆ ನಡೆದ ಗಲಾಟೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದ್ದು, ಈ ಘಟನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ತಂದೆ ಪಿಎನ್ ಕೇಶವರೆಡ್ಡಿ ಕಾರಣ ಎಂದು ಆರೋಪಿಸಿ ಬಲಿಜ ಸಮುದಾಯದ ಕೆಲ ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಈ ಬೆಳವಣಿಗೆಗಳ ನಡುವೆ ಚಿಕ್ಕಬಳ್ಳಾಪುರ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾತನಾಡಿದ ಸಂಸದ ಸುಧಾಕರ್, ತನ್ನ ಮೇಲೆ ವಿಶ್ವಾಸವಿಲ್ಲದ ರಾಜಕಾರಣಿಯೇ ಜಾತಿಯ ಆಶ್ರಯ ಪಡೆಯಲು ಮುಂದಾಗುತ್ತಾನೆ ಎಂದು ಪರೋಕ್ಷವಾಗಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಟೀಕಿಸಿದ್ದಾರೆ. ಜಾತಿಯನ್ನ ರಾಜಕೀಯದ ರಕ್ಷಣಾ ಕವಚವನ್ನಾಗಿ ಬಳಸಬಾರದು ಎಂದು ಹೇಳಿದ ಸುಧಾಕರ್, ಕೈವಾರ ತಾತಯ್ಯನವರ ಮೇಲೆ ತಮಗೂ ಅಪಾರ ಭಕ್ತಿ ಇದೆ. ಬಲಿಜ ಸಮುದಾಯದ ಎಲ್ಲರೂ ತಮ್ಮ ವಿರುದ್ಧ ಇಲ್ಲ, ಕೇವಲ ಕೆಲವೇ ಮಂದಿ ಮಾತ್ರ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕಾರಣದಲ್ಲಿ ವೀಕೆಸ್ಟ್ ಲೀಡರ್ ವಿಲ್ ಗೋ ಫಾರ್ ದ ಶೆಲ್ಟರ್ ಆಫ್ ಹಿಸ್ ಕಾಸ್ಟ್. ಯಾರಿಗೆ ಅವನ ಮೇಲೆ ನಂಬಿಕೆ ಇಲ್ಲ, ಒಬ್ಬ ರಾಜಕಾರಣಿಗೆ ಅವನೇನು ಮಾಡ್ತಾನೆ ಅಂದರೆ ಅವನ ಜಾತಿಯ ಆಶ್ರಯ ಪಡ್ಕೊಳ್ತಾನೆ. ಯಾರಿಗೆ ಅವನ ಮೇಲೆ ವಿಶ್ವಾಸ ಇರುತ್ತೆ ಅವನು ಯಾವಾಗಲೂ ಕೂಡ ಜಾತಿ ಆಶ್ರಯ ಪಡ್ಕೊಳ್ಳಲ್ಲ, ಎಲ್ಲರ ಜೊತೆಯಲ್ಲಿ ಇರ್ತಾನೆ. ಯಾರಿಗೆ ಅವನ ಮೇಲೆ ನಂಬಿಕೆ ಇಲ್ಲ, ಒಬ್ಬ ರಾಜಕಾರಣಿಗೆ ಅವನೇನು ಮಾಡ್ತಾನೆ ಅಂದರೆ ಅವನ ಜಾತಿಯ ಆಶ್ರಯ ಪಡ್ಕೊಳ್ತಾನೆ. ಯಾರಿಗೆ ಅವನ ಮೇಲೆ ವಿಶ್ವಾಸ ಇರುತ್ತೆ ಅವನು ಯಾವಾಗಲೂ ಕೂಡ ಜಾತಿ ಆಶ್ರಯ ಪಡ್ಕೊಳ್ಳಲ್ಲ, ಎಲ್ಲರ ಜೊತೆಯಲ್ಲಿ ಇರ್ತಾನೆ. ಇಷ್ಟೇ ವ್ಯತ್ಯಾಸ. ಇನ್ನು ಬಲಿಜ ಸಮುದಾಯದ ಅನೇಕ ಮುಖಂಡರು ತಮ್ಮ ಬೆಂಬಲದಲ್ಲಿ ಇದ್ದು, ತಾವು ಎಲ್ಲ ಸಮುದಾಯಗಳ ಜನರೊಂದಿಗೆ ಸೌಹಾರ್ದಯುತವಾದ ಸಂಬಂಧ ಹೊಂದಿದ್ದೇನೆ, ಯಾವುದೇ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಮಾತನಾಡುವುದಿಲ್ಲ ಎಂದು ಹೇಳಿದ್ದಾರೆ. ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ವಿವಿಧ ಸಮುದಾಯಗಳು ಮತ್ತು ರಾಜಕೀಯ ಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದು, ಪ್ರಕರಣದ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಈ ನಡುವೆ ಸಂಸದ ಸುಧಾಕರ್ ಅವರ ಈ ಹೇಳಿಕೆ ಜಿಲ್ಲೆಯ ರಾಜಕೀಯದಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ಒಟ್ಟಾರೆ ಕೆಂಪೇಗೌಡ ಜಯಂತಿ ಗಲಾಟೆ ಪ್ರಕರಣದ ಸುತ್ತ ರಾಜಕೀಯ ವಾಕ್ ಸಮರ ಮುಂದುವರೆದಿದ್ದು, ಜಾತಿಯನ್ನ ರಾಜಕೀಯದ ರಕ್ಷಣಾ ಕವಚವನ್ನಾಗಿ ಬಳಸಬಾರದು ಎಂಬ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆ ಹೊಸ ರಾಜಕೀಯ ಚರ್ಚೆಗೆ ನಾಂದಿ ಹಾಡಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ
ತಾಲೂಕಿನ ಪೆದ್ದೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಮೊಹರಂ ಕಡೆಯ ದಿನವನ್ನ ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಪೆದ್ದೂರು ಗ್ರಾಮದಲ್ಲಿ ಒಂದೇ ಒಂದು ಮುಸ್ಲಿಂ ಬಾಬಾಜನ್ ಅವರ ಮನೆ ಇದ್ದು ಇಲ್ಲಿ ಸುಮಾರು 100 ವರ್ಷಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಿಗೆ ಸಡಗರ ಸಂಭ್ರಮದಿಂದ ಭವ್ಯತೆಯ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದಾರೆ. ಈ ಮೊಹರಂ ಹಬ್ಬಕ್ಕೆ ಸುಪ್ರೀಂ ಕೋರ್ಟ್ನ ವಿಶ್ರಾಂತಿ ಜಸ್ಟಿಸ್ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರು, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ನಾಗರಾಜ್ ರೆಡ್ಡಿ, ನವೀನ್ ಜಿ ಕೃಷ್ಣ ಸೇರಿದಂತೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅಗ್ನಿಕುಂಡಕ್ಕೆ ಅಗ್ನಿ ಇಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಕೋಮು ಸೌಹಾರ್ದತೆಯ ಪ್ರತೀಕವಾಗಿರುವಂತಹ ಈ ಮೊಹರಂ ಹಬ್ಬಕ್ಕೆ ಈ ಗ್ರಾಮದಲ್ಲಿ ಹೆಚ್ಚಾಗಿ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ತಮ್ಮ ಮನೆಗಳಿಂದ ಶುದ್ಧ ನೀರು ಮತ್ತು ಪೂಜೆ ಸಾಮಾನುಗಳನ್ನು ತಂದು ಬಾಬಯ್ಯನವರ ಮುಂದೆ ಅಗ್ನಿಗುಂಡದ ಸುತ್ತಲೂ ಪ್ರದರ್ಶನ ಮಾಡಿ ನಂತರ ಬಾಬಯ್ಯನವರ ಕೈ ಹಸ್ತಕ್ಕೆ ಪೂಜೆ ಸಲ್ಲಿಸಿರುತ್ತಾರೆ. ಈ ವೇಳೆ ಮಾತನಾಡಿದ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ಜಸ್ಟಿಸ್ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡರು, ನಾವೆಲ್ಲರೂ ಕೂಡ ಶಾಂತಿ ಮತ್ತು ಸೌಹಾರ್ದತೆ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ತರ ಬದುಕಬೇಕು, ಬಾಳಬೇಕು ಅಂತಹ ತಕ್ಕದ್ದು ಒಂದು ವಿಶೇಷವಾದ ಸಂಗತಿ. ಈ ವಿಷಯವನ್ನ ಇಡೀ ದೇಶದ ಜನರಿಗೆ ಸಾರುವುದೇ ಈ 2 ದಿನದ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಶಾಂತಿ ಮತ್ತು ಸೌಹಾರ್ದತೆ, ನಾವೆಲ್ಲರೂ ಕೂಡ ಮತಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ ಸೌಹಾರ್ದತೆಯಿಂದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಥರ ಬದುಕಬೇಕು, ಬಾಳಬೇಕು ಅಂತಕ್ಕಂಥದ್ದು ಒಂದು ವಿಶೇಷವಾದ ಒಂದು ನಮ್ಮ ಸಂಗತಿ. ಈ ವಿಷಯವನ್ನು ಇಡೀ ದೇಶದ ಜನರಿಗೆ ಸಾರುವುದು ಉದ್ದೇಶನೇ ಈ ಕಾರ್ಯಕ್ರಮ. ಎರಡು ದಿವಸ ಕಾರ್ಯಕ್ರಮ. ನಿಮಗೆ ಟೈಮ್ ಆಗಿದೆ ಅಂತ ನೀವು ಭಾಳ ತಾತೃಪ್ತಿಯಿಂದಿದ್ದೀರಿ. 1 ಗಂಟೆ ನೀವು ನೋಡಿದ್ರೆ ಇಲ್ಲಿ ಅವರಿಗೆ ತರಬೇತಿ ಇಲ್ಲದೇ ಯಾವ ರೀತಿಯ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಗೆ ಹೋಗದೇ ಇರ್ತಕ್ಕಂಥವರು ಬೇರೆ ಬೇರೆ ವೇಷಗಳನ್ನು ಧರಿಸಿ, ಹುಲಿ ವೇಷಕ, ಸಿಂಹ ವೇಷಕ, ಆಮೇಲೆ ಏನು ಗಾರ್ಡಿ ವೇಷ ಎಲ್ಲ ಕೂಡ ಇಲ್ಲಿ ಸತತವಾಗಿ ವಿರಾಮವಿಲ್ಲದೇ ಇಲ್ಲಿ ನಡೀತದೆ. ಅದಕ್ಕೆ ಭಾಳಷ್ಟು ಜನರು, ನಮ್ಮ ಸ್ನೇಹಿತರು, ಮಾಜಿ PWD ಸೆಕ್ರೆಟರಿಯವರು, ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದವರು, ವೈಸ್ ಚೇರ್ಮನ್ ಆಗಿದ್ದ ಸತ್ಯನಾರಾಯಣ ವಕೀಲರು, ಅಮರಾವತಿಯಿಂದ ಬಂದಿರತಕ್ಕಂಥ ವಕೀಲರು, ಮತ್ತು ತಂಬಾಳಪಲ್ಲಿಯಿಂದ ಬಂದಿರತಕ್ಕಂತಹ ರಾಜಕಾರಣಿಗಳು, ನಮ್ಮ ಚಿಂತಾಮಣಿ ತಾಲೂಕಿನ ರಾಜಕಾರಣಿಗಳು, ಭಾಳಷ್ಟು ಜನರು ಇಲ್ಲಿ ಬಂದಿದ್ದಾರೆ ನಮ್ಮ ಅತಿಥಿಗಳಾಗಿ. ಅವರೆಲ್ಲ ಇದನ್ನೆಲ್ಲ ವೀಕ್ಷಣೆ ಮಾಡ್ತಾರೆ. ನೀವು ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಜನರ ಪರವಾಗಿ, ಸುತ್ತಮುತ್ತಲ ಗ್ರಾಮದ ಜನರ ಪರವಾಗಿ ನಿಮಗೆಲ್ಲರೂ ಕೂಡ ನೀವು ಬಂದು ಈ ಕಾರ್ಯಕ್ರಮವನ್ನು ನೀವು ನೀವು ವೀಕ್ಷಣೆ ಮಾಡೋದಕ್ಕೆ ಮತ್ತು ಏನು ನೀವೆಲ್ಲ ಕವರ್ ಮಾಡಿದ್ದೀರಿ, ನಿಮಗೆಲ್ಲರೂ ಕೂಡ ಊರಿನ ಜನರು ಮತ್ತು ಸುತ್ತಮುತ್ತಲಿನ ಜನರು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಿದ್ದೇನೆ. ಮೊಹರಂ ಹಬ್ಬಕ್ಕೆ ಬಂದಿದ್ದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಮತ್ತು ಭಕ್ತಾದಿಗಳಿಗೆ ಸಾವಿರಾರು ಮಂದಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಚೇಳೂರು ಪಟ್ಟಣದಲ್ಲಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತಾಲೂಕು ಒಕ್ಕಲಿಗರ ಸಮುದಾಯದ ಕುಲ ಬಾಂಧವರಿಂದ ಭಾನುವಾರ ಕೆಂಪೇಗೌಡರ ಜಯಂತಿ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಜಯಂತಿ ಅಂಗವಾಗಿ ಬೆಳ್ಳಿ ರಥದ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮತ್ತು ತಹಸೀಲ್ದಾರ್ ಬಿಕೆ ಶ್ವೇತಾ ಮತ್ತು ತಾಲೂಕು ಒಕ್ಕಲಿಗ ಸಮುದಾಯದವರು ಚಾಲನೆ ನೀಡಿದರು. ಕೆಂಪೇಗೌಡ ಭಾವಚಿತ್ರ ಹೊತ್ತ ಸಾರೋಟ, ಕುದುರೆ ಸವಾರಿ ಸೇರಿದಂತೆ ನೂರಾರು ದ್ವಿಚಕ್ರ ವಾಹನಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿ ಭಾಗವಹಿಸಿದ್ದವು. ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ಹೆಚ್ಚಿಸಿದ್ದವು. ನೂರಾರು ಮಂದಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮಾಳಪ್ಪಲ್ಲಿಯ ವೈಸಿ ಗೌತಮ್ ರೆಡ್ಡಿ ಕೆಂಪೇಗೌಡರ ವೇಷ ಧರಿಸಿ ಕುದುರೆ ಸವಾರಿ ಮಾಡುವ ಮೂಲಕ ಗಮನ ಸೆಳೆದರು. ತಮಟೆ ಸದ್ದಿಗೆ ಒಕ್ಕಲಿಗರ ಕುಲಬಾಂಧವರು, ಯುವಕರು, ಹಿರಿಯರು ಕುಣಿದು ಕುಪ್ಪಳಿಸಿದ್ರು. ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಪಟ್ಟಣದ ಶ್ರೀ ಪ್ರಸನ್ನ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟ ಮೆರವಣಿಗೆ ಚಿಂತಾಮಣಿ ಜೋಡಿ ರಸ್ತೆ, ಬಾಗೇಪಲ್ಲಿ ಜೋಡಿ ರಸ್ತೆಗಳ ಮೂಲಕ ಊರಿನ ಹೊರವಲಯದವರೆಗೂ ಅದ್ದೂರಿ ಮೆರವಣಿಗೆ ನಡೆಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದ ಪಿವಿ ರಾಮಾಂಜನೇಯ ರೆಡ್ಡಿ, ಕೆಆರ್ ಸುಧಾಕರ್ ರೆಡ್ಡಿ, ವೆಂಕಟರಮಣಾರೆಡ್ಡಿ, ಸಮುದಾಯದ ಮುಖಂಡರು ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಚಿಂತಾಮಣಿ ತಾಲೂಕಿನ ಇರಗಂಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಹಿಂಭಾಗದ ಬೀದಿಯಲ್ಲಿ ಚರಂಡಿಗಳು ಸಮರ್ಪಕವಾಗಿ ನಿರ್ವಹಣೆಯಾಗದೆ ತುಂಬಿ ತೊಳುಕುತ್ತಿದ್ದು, ಸ್ಥಳೀಯ ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಚರಂಡಿಗಳಲ್ಲಿ ಕಸ ಕಡ್ಡಿ ತುಂಬಿಕೊಂಡು ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಲ್ಲುತ್ತಿದ್ದು ದುರ್ವಾಸನೆ ಬೀರುತ್ತಿದೆ. ನಿಂತ ನೀರಿನಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು, ಈ ಭಾಗದ ಮಕ್ಕಳು ಹಾಗೂ ಹಿರಿಯರಲ್ಲಿ ನಿರಂತರವಾಗಿ ಜ್ವರ ಕಾಣಿಸಿಕೊಳ್ಳುತ್ತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಒಂದ್ಸಾರಿ ಬರ್ತಾರೆ, ಮೇಲೆ ಇರೋದೆಲ್ಲ ಆ ಕಡೆಗೆ ಹಾಕ್ತಾರೆ, ಹೊರಟೋಗ್ತಾರೆ ಅಷ್ಟೇ. ಮತ್ತೆ ಯಾವಾಗ ಬಂದು ಅದನ್ನ ಎಲ್ಲ ಒಣಗಾದ್ಮೇಲೆ ಎಲ್ಲ ಗಾಳಿಗೆ ಹೊರಟಾದ್ಮೇಲೆ ಬಂದು ಎತ್ತಾಕೊಂಡು ಯಾವಾಗ నీళ్ళు ఎట్లున్నాయో క్లీన్ చేసి చరండిలో అయ్యో చేసేదిలే ఏమిలే. ఏం చెప్తారో పంచాయతీ వాళ్ళు? ఏమి చెప్పేది ఎక్కడకుండా ఉంటారు, చూసుకోరు అంతే. చేసేదిలే ఏమిలే. ಗ್ರಾಮ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತವಾಗಿ ಅರ್ಜಿ ಸಲ್ಲಿಸಿದರೂ ಸಹ ಯಾವುದೇ ಕಾಯಂ ಕ್ರಮ ಕೈಗೊಂಡಿಲ್ಲ. ಕೇವಲ ಬಂದಾಗ ಮೇಲ್ನೋಟಕ್ಕೆ ಸ್ವಚ್ಛಗೊಳಿಸಿ ಹೋಗುತ್ತಾರೆ ವಿನಃ ಶಾಶ್ವತ ಪರಿಹಾರ ಕಲ್ಪಿಸಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗರತ್ನ, ನಮ್ದು ಇರಗಂಪಲ್ಲಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇದನ್ನ ಈ ಬೀದಿಯಲ್ಲಿ ನೀರು ಹೋಗ್ತಾ ಇಲ್ಲ, ನಮ್ಗೆ ತುಂಬ ಹಿಂಸೆ ಆಗಿದೆ. ಮಕ್ಕಳಿಗೆಲ್ಲ ಜ್ವರ ಮೇಲೆ ಆಗಲ್ಲ, ಎಷ್ಟು ತೋರಿಸಿದ್ರು ಯಾವಾಗ ಇನ್ಫೆಕ್ಷನ್ ಆಗ್ತಾ ಇರ್ತೈತೆ ಒಬ್ಬರಿಂದ ಒಬ್ರಕ. ನಮ್ಮ ಬೀದಿಯಲ್ಲಿ ಕ್ಲೀನೇ ಇಲ್ಲ. ಇದು
ಚರಂಡಿ ಕ್ಲೀನ್ ಮಾಡಿದ್ರೆ ಎಷ್ಟು ಪಂಚಾಯತಲ್ಲಿ ಹೋಗಿ ಕೇಳಿದರೆ ಲೆಟ್ರನ್ನ ಅರ್ಜಿನೂ ಕೊಟ್ಟಿದ್ದೀರಿ ಎಲ್ಲ ಹೋಗಿ ಆದರೂ ಯಾವಾಗೋ ಬಂದು ಅವ್ರು ಕೇಳಿದಾಗ ಬಂದು ಎತ್ತಾಕ್ಬಿಟ್ಟು ಹೋಗ್ತಾರೆ ಅಷ್ಟೇ. ಮತ್ತೆ ತಿರುಗಿ ಕಡೆ ಎಲ್ಲಿ ತಿರುಗಿ ನೋಡಲ್ಲ. ನೀವು ಇರ್ತಾರೆ ಅಂತಾರೆ ಯಾರೂ ಬರ್ತಾಯಿಲ್ಲ. ನಮ್ಗೆ ತೊಂದರೆ ಆಗಿದೆ. ಈ ಬೀದಿಯಲ್ಲಿ ಜಾಸ್ತಿ ಮಕ್ಕಳಿದ್ದಾರೆ ಸರ್. ಹಬ್ಬ ಯಾರಿಗೊಂದು ಒಬ್ಬರು ತಪ್ಪಿದ್ರೆ ಇನ್ನೊಬ್ರಿಗೆ ಜ್ವರ ಬರ್ತಾನೆ ಇರ್ತೈತೆ. ಇವಾಗ ನಮ್ಮ ಯಜಮಾನ ಮಲ್ಕೊಂಡಿದ್ದಾರೆ, ಅವ್ರಿಗೂ ಚೆನ್ನಾಗಿದೆ. ನಮ್ಮ ಮಗನ ದೊಡ್ಡ ಮಗನ ಜ್ವರ ಬಂದಿದ್ದು ಇವಾಗ ಒಂದು ಕಡೆಯಿಂದ ಮಲ್ಕೊಂಡಿದ್ದಾಳ್ತಾ ಇದ್ದೀವಿ ಸರ್. ಮೇಲಿಲ್ಲ, ತುಂಬ ಹಿಂಸೆ ಆಗಿಬಿಟ್ಟಿದೆ. ಚರಂಡಿಯಲ್ಲಿ ನೀರೇ ಹೋಗ್ತಾ ಇಲ್ಲ ನ್ಯಾಯವಾಗಿ. ಕ್ಲೀನ್ ಮಾಡಿ ಎಷ್ಟು ದಿನ ಆಗಿದೆ? ಕ್ಲೀನ್ ಮಾಡಿ ಜಾಸ್ತಿ ದಿನ ಆಯಿತು ಸರ್. PDO ಏನು ಹೇಳ್ತಾರೆ? ನಾವು ಕೊಟ್ಬಿಟ್ಟು ಬಂದಿದ್ದೀವಿ ಅಷ್ಟೇ, ಇಂದ ಅವ್ರ ಹತ್ರ ಮಾಡ್ತಾರೆ. ಸಮಸ್ಯೆ ಅಂದರೆ ಅಷ್ಟೊಂದು ನೀರಿಲ್ಲ, ನೀರು ಬರ್ತಾ ಇದೆ. ನೀರೇನು ಸ್ವಲ್ಪ ಏನು ಪರವಾಗಿಲ್ಲ, ನೀರಿಗೇನು ಸಮಸ್ಯೆ ಇಲ್ಲ, ನೀರು ಬರ್ತಾ ಇದೆ. ಚರಂಡಿ ನೀರು ಹೋಗ್ತಾ ಇಲ್ಲ ಸರ್. ನಮ್ಮ ಕಡೆ ಚರಂಡಿಯಲ್ಲಿ ಸೊಳ್ಳೆಗಳು ರಾತ್ರಿ ಹೊತ್ತಲಾದ್ರೆ 4 ಗಂಟೆ ಆದರೂ ಬಾಗಿಲು ಹಾಕ್ಬಿಡ್ಬೇಕು. ಹಗಲೊತ್ತಲ್ಲಿ ಸೊಳ್ಳೆಗಳು ಹಿಂಸೆ ಜಾಸ್ತಿ. ರಾತ್ರಿ ಹೊತ್ತಲ್ಲಿ ಇರೋಕ್ಕಾಗಲ್ಲ ಸರ್. ತುಂಬ ಕನಿಷ್ಠ ನೀರು ಒಬ್ಬರಿನಿಂದ ಒಬ್ರನ್ನ ನಾವು ಜಗಳ ಮಾಡ್ಕೊಂಡಿದ್ದೆ ಯಾವಾಗ್ಲೂ. ನೀನು ತೊಳಿಲ್ಲ ಅಂತ ಒಬ್ಬರು, ನಾನು ತೊಳಿಲ್ಲ ಅಂತ ಒಬ್ಬರು. ಆದರೆ ಯಾರು ಕ್ಲೀನ್ ಮಾಡಿದ್ರು ನೀರು ಹೋದ್ರಲ್ಲೇ ಸರ್ ತೊಳೋದಲ್ಲೇ. ನೀರು ಹಾಕಿದ ಚರಂಡಿ ನೀರೆಲ್ಲ ಹೋಗ್ತಾ ಇದ್ರೆ ಏನೋ ತೊಳ್ಕೊಂಡು ಕ್ಲೀನ್ ಮಾಡ್ಬೋದು. ಆದರೆ ಇದೇ ಮಾಡ್ತಾ ಇಲ್ಲ ಕ್ಲೀನು. ಇವಾಗ ಕೇಳಿದ್ರೆ ಈಗ ಬರ್ತಾರಪ್ಪ ಅಂತಾರೆ, ಯಾರು ಬರ್ತಾ ಇಲ್ಲ. ಗ್ರಾಮಸ್ಥರ ಆರೋಗ್ಯದ ದೃಷ್ಟಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಸುಗಮ ನೀರಿನ ಹರಿವಿಗೆ ವ್ಯವಸ್ಥೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶೀಲ ಶಂಕಿಸಿ ಪತಿಯಿಂದಲೇ ಪತ್ನಿಯ ಬರ್ಬರ ಕೊಲೆ, ಆರೋಪಿ ಪರಾರಿ, ಪೊಲೀಸರಿಂದ ತಲಾಶ್. ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆತ ಪ್ರಕರಣ, 8 ಮಂದಿ ಆರೋಪಿಗಳಿಗೆ ನ್ಯಾಯಾಲಯದಿಂದ ಷರತ್ತುಬದ್ಧ ಜಾಮೀನು ಮಂಜೂರು. ಕೆಂಪೇಗೌಡರು ಹಾಕಿಕೊಟ್ಟ ಹಾದಿಯಲ್ಲಿ ಕೆರೆ ಕಟ್ಟೆಗಳನ್ನು ಉಳಿಸುತ್ತೇನೆ, ಜನರಿಗೆ ನೀರಿನ ಬವಣೆ ನೀಗುವಂತೆ ಮಾಡುತ್ತೇನೆ, ಸಿಎಂ DK ಶಿವಕುಮಾರ್. ಸಹಕಾರ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾಜಿ ಶಾಸಕ ಕಾಮ್ರೇಡ್ ಪಾಪಣ್ಣರಿಂದ ವಿಶೇಷ ಕೊಡುಗೆ, ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಪಕ್ಷ ಭೇದವಿಲ್ಲದೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ, ಶಾಸಕ ಮೇಲೂರು ರವಿಕುಮಾರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.